Jungle. ನಮಸ್ಕಾರ ಶಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರಾ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ಅಭಿಷೇಕರೇ, ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಚಿಕ್ಕನಮಂಗಲ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂತಹ ವೀರಭದ್ರಪ್ಪ ಸಿ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾರಷ್ಟೆಲ್ಲ ಹೊರಟ ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನೀವು ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ನನ್ನ ಹೆಸರು ಸಿ ವೀರಭದ್ರಪ್ಪ. ನಮ್ಮದು ಚಿಕ್ಕನಂಗಲ. ನಾನು ಒಂದು ಬಡ ರೈತ ಕುಟುಂಬದಲ್ಲಿ ಹುಟ್ಟಿದ್ದೇನೆ. ನಮ್ಮ ತಂದೆ ತಾಯಿಗಳು ಚನ್ನಬಸಪ್ಪ ಮತ್ತು ರುದ್ರಮ್ಮ, ಅಣ್ಣ ರಾಜಪ್ಪ, ತಂಗಿ ಪುಷ್ಪಾವತಿ. ನಾವು ಬಡ ಕುಟುಂಬದಲ್ಲಿ ಹುಟ್ಟಿದಾಗ ನಾವು ಆರ್ಥಿಕವಾಗಿ ಭಾಳ ಜೀವನ ಮಾಡೋದು ಕಷ್ಟ ಇತ್ತು. ಅದನ್ನು ನಾನು ವಿದ್ಯಾಭ್ಯಾಸ ಮೊಟಕು ಮಾಡಿಸಿ ಮನೆ ರೈತನಾಗಿ ಕೆಲಸ ಮಾಡ್ತಿದ್ದೆ. ಸರ್, ನಿಮ್ಮ ಕುಟುಂಬ ಬಗ್ಗೆ ಸರ್? ನಮ್ಮ ಮನೆಯವರ ಹೆಸರು ವಿಶಾಲಮ್ಮ ಅಂತ. ನಮ್ಮ ಮಕ್ಕಳು ಒಬ್ಬರು ನವೀನ ಸಿ ವಿ, ಇನ್ನೊಬ್ಬರು ರಘು ಅಂತ, ಒಬ್ಬ ಸಿವಿಲ್ ಇಂಜಿನಿಯರು, ಇನ್ನೊಬ್ಬ ಮನೆ ಕೆಲಸಕ್ಕೆ ಹಾಕೊಂಡಿದ್ದೀವಿ. ಸರ್, ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ಯ ಯಾವಾಗ? ರಾಜಕೀಯ ಬರಬೇಕು ಅಂದಾಗ ಯಾವಾಗ ಅಂದರೆ ನಾವು ಮನೆ ಕೆಲಸ ಮಾಡ್ಕೊತ ಇದ್ದು, ಒಳ್ಳೊಳ್ಳೆ ವಿದ್ಯಾವಂತರನ್ನ ಊರಲ್ಲಿ ಗೆದಿಸ್ತಾ ಇದ್ದು. ಗೆದಿಸಿದಾಗ ಏನಾಯ್ತು ಅಂದರೆ ಅವ್ರನ್ನ ನೋಡಿದ್ವಿ. ನಮಗೆ ರಾಜಕೀಯ ಹೋಗ್ಬೇಕನ್ನೋ ಆಸೆ ಇರಲ್ಲ. ನಮ್ಮ ಅಣ್ಣೊಬ್ಬ ಎಜುಕೇಷನ್ ಇದ್ದಾನೆ, ಅವನ್ನ ಒಂದು ಸಾರಿ ಸೊಸೈಟಿಯಲ್ಲಿ ಗೆದಿಸ್ತು. ಇಲ್ಲಿ ಡಿಗ್ರಿ ಆದವ್ರನ್ನೆಲ್ಲ ಪಂಚಾಯತಿಯಲ್ಲಿ ಗೆದಿಸ್ತು. ಅವ್ರು ಏನು 5 ಪೈಸೆನೂ ಕೆಲಸ ಮಾಡಲಿಲ್ಲ. ಕೊನೆಗೆ ಬೇಸತ್ತು ಬರೀ ಬುದ್ಧಿವಂತರನ್ನೇ ಗೆದಿಸ್ತೀವಲ್ಲ ಅಂತ ಕೊನೆಗೆ ಊರು ಜನ ನನ್ನ ಆಯ್ಕೆ ಮಾಡಿದರು. ಆಮೇಲೆ ನಮ್ಮ ಗುರುಗಳೊಬ್ರು ಇದ್ದಾರೆ, ಪಂಡಿತಾರ ಸ್ವಾಮಿಗಳು ಅಂತ. ಅವರು ಹೇಳೋರು, ಜನಸೇವೆ ಮಾಡಬೇಕು ಅಂದರೆ ಯಾವ್ದಾರ ಮನೆಯಲ್ಲಿ ಕೆಲಸ ಮಾಡಿದ್ರೆ ಅದು ಜನಸೇವೆನೇ. ದೇಶ ಸೇವೆ ಮಾಡಿದಂಗೆ ಯಾರ ಮನೆ ಕಷ್ಟ ಸುಖ ಇವನ್ನೆಲ್ಲ ಇದ್ದರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಅವ್ರ ಮನೆ ಏನಾರ ಕಷ್ಟ ಬರಲಿ, ಯಾರೋ ಒಬ್ರು ತೀರೋಗಲಿ, ಈ ಮದುವೆಗಳಾಗಲಿ, ಎಂಥ ಸಮಾರಂಭಗಳಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೆ ನಾನು. ಅದರಿಂದ ಒಂದು ಸಾರಿ ಏನಂದ್ರು ಅಂದರೆ ಇಡೀ ಜನ ಊರವರು ನೀನು ಒಂದ್ಸರಿ ಗ್ರಾಮ ಪಂಚಾಯತಿ ನಿಲ್ಲಲೇಬೇಕು ಅಂತ ಕೆಲವರು ಎಷ್ಟಿ ಹುಡುಗರು ನನಗೆ ಭಾಳ ಸಪೋರ್ಟ್ ಮಾಡಿ ನಿಲ್ಲಿಸಿದ್ರು. ಆ ಕಾರಣದಿಂದ ರಾಜಕೀಯಕ್ಕೆ ಬಂದೆ. ಆಮೇಲೆ ಯಾವುದೇ ರಾಜಕೀಯಕ್ಕೆ ಯಾರೇ ಬಂದರೂ ಬೆಂಬಲ ನೀಡಿ ಮನೆಯಾಗ ಇರ್ತಿದ್ದೆ ನಾನು. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ? ಮಾಡ್ಕೊಂಡ್ಬಂದೀನಿ. ನಮ್ಮ ತಂದೆನೂ ಕೂಡ ಅಂದರೆ ಅವರು ರೈತರು, ಆದರೆ ಅಷ್ಟೊಂದಿಲ್ಲ. ನಮ್ಮ ಚಿಕ್ಕಪ್ಪವರು ಸ್ವಲ್ಪ ಸಮಾಜ ಸೇವೆ ಜಾಸ್ತಿ. ಈಗ ಶಿವಮೊಗ್ಗ ಸೇರಿದ ಮೇಲೆ ಅವರು ಫಸ್ಟಿಗೆ STMC ಕಮಿಟಿಯಲ್ಲಿದ್ದೆ. ಆಮೇಲೆ ಯುವಕ ಸಂಘದ ಅಧ್ಯಕ್ಷನಾದಾಗ ನಮ್ಮ ಸಂಘನ ರಾಜ್ಯ ಮಟ್ಟಕ್ಕೆ ತಗೊಂಡೋದೆ. ಆದ ನಂತರ ಕೆರೆ ಸಂಘದ ಅಧ್ಯಕ್ಷ ಆದೆ. ನಬಾರ್ಡ್ನಿಂದ ದುಡ್ಡು ತಂದು ಆ ವರ್ಕೆಲ್ಲ ಮಾಡಿಸ್ತಿದ್ದೆ. ಅದಾದ ನಂತರ ನಾನು ಪಂಚಾಯತಿಗೆ ಕಾಲಿಟ್ಟಿದ್ದೆ. ಸೊಸೈಟಿಯಲ್ಲಿ ನಮ್ಮ ಅಣ್ಣನ ಗೆದ್ದಿತ್ತು ಸೊಸೈಟಿಯಲ್ಲಿ. ನಾನು ಆ ನಂತರ ಕೆರೆ ಸಂಘ ಅಭಿವೃದ್ಧಿ ನೋಡಿ ಜನ ನನ್ನ ಆಮೇಲೆ STMC ಅಧ್ಯಕ್ಷ ಆದರೂ ಅಷ್ಟೇ, ಒಂದೇ ವರ್ಷ ಅಧ್ಯಕ್ಷ ಆದರೂ ಒಳ್ಳೆಯ ಕೆಲಸ ಮಾಡಿದೆ. ಆ ನಂತರ ಜನ ನನ್ನ ಪಂಚಾಯತಿ ನೀನು ನಿಲ್ಲೇಬೇಕು ಅಂತ ಜನಗಳು ಒತ್ತಾಯದ ಮೇಲೆ ಅವರೇ ನನ್ನ ಆಯ್ಕೆ ಮಾಡಿದ್ರು. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ಈಗ ನಮಗೆ ಮಾರ್ಗದರ್ಶಕರು ಅಂದರೆ ಫಸ್ಟು ಜಿಲ್ಲಾ ಪಂಚಾಯತಿ ಮೆಂಬರು ನಮ್ಮ ಆನಂದಣ್ಣವರು. ಫಸ್ಟಿಗೆ ನಾನು BJPಯಲ್ಲೇ ಗುರುತಿಸ್ಕೊಂಡಿದ್ದು ನಮ್ಮ ಮಾಜಿ MLA ಸುರೇಶಣ್ಣ ಜೊತೆಗೆ. ಅಂದರೆ ಅವರು ಹತ್ರ ಅವರು ಎಲೆಕ್ಷನ್ಗೆ ಬರೋಕ್ಕಿಂತ ಮೊದಲೇ ನನಗೆ ಪರಿಚಯ ಇದ್ದರು. ಅವರು ತಾಲೂಕು ಪಂಚಾಯತಿ ಮೆಂಬರ್ ಅದೇ ಪಕ್ಕದಲ್ಲಿ ಮದುವೆ ಆಯ್ತಲ್ಲ. ಹಂಗಾಗಿ ಈಗ ವಲಸ ರಾಜಕೀಯ ನೋಡಿ ನಾವು BJP ಸಪೋರ್ಟ್ ಮಾಡಬೇಕು ಅಂತ ಫಸ್ಟಿಗೆ ಗುರುತಿಸ್ಕೊಂಡಿದ್ದೆ ಸುರೇಶಣ್ಣ ಜೊತೆ ನಾವು. ಸುರೇಶಣ್ಣವರು, ಆಮೇಲೆ ಜಿಲ್ಲಾ ಪರಿಷತ್ ಮೆಂಬರು ಆನಂದಣ್ಣರು ಅಂತ. ಇಲ್ಲಿ ಒಬ್ಬರು ಗಂಗಾಧರಪ್ಪ ಅವರು ಅಂತ ಇದ್ದೀರಿ. ಅವರು ಪಕ್ಷ ಯಾವುದಾದ್ರೂ ರಾಜಕೀಯದ ಅವರು ಎಲ್ಲ ಮಾಹಿತಿ ಕೊಟ್ಟರು. ಅವರು ನಾನು ಗೆದ್ದಾಗ ಭಾಳ ಖುಷಿಪಟ್ಟರು ಅವ್ರು ನಮ್ಗೆ, ಗಂಗಾಧರಪ್ಪ ಅವರು ಅಂತ. ಗ್ರಾಮಸ್ಥರು ಹಿರಿಯರಿಗಿಂತ ಯುವಕರು ಭಾಳ ಮಾರ್ಗದರ್ಶಕರು ಇದ್ದಿದ್ರಲ್ಲಿ. ಹೆಣ್ಣು ಮಕ್ಕಳು ಅಂತಲೂ ಭಾಳ ಇಷ್ಟಪಟ್ಟರು ನಾನು ಗೆದ್ದು ಊರೊಳಗೆ ಬಂದಾಗ ಅವ್ರು ಏನು ಕೇಳಿದ್ರು ಅಂದರೆ, ಏನು ₹1 ಇಸ್ಕೊಂಡಾಗ ಎಲ್ಲರೂ ಓಟ್ ಹಾಕಿದ್ರ, ಏನು ಇಲ್ಲಣ್ಣ ನೀನು ಒಂದು ಶುದ್ಧಗಂಗಾ ತರಬೇಕು ನಮಗೆ ತಿಂಗಳೊಳಗೆ ಅಂದರು. ನಾವು ಮಾತು ಕೊಟ್ಟಂತೆ 6 ತಿಂಗಳಿಗೆ ಶುದ್ಧಗಂಗಾ ಮಾಡಿಸ್ತೇವೆ ಊರಲ್ಲಿ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಅದೇ ಹೇಳಿದ್ವಲ್ಲ, ಈಗ ಮೊದಲು ಈಗ ಬೇರೆ ವಿದ್ಯಾವಂತರು ಗೆಲ್ಲಿಸ್ತಿದ್ವಿ, ಅವ್ರು ಏನೂ ಕೆಲಸ ಮಾಡಲಿಲ್ಲ ಊರಲ್ಲಿ. ಬರೀ ದುಡ್ಡು ಹೊಡ್ಕೊಂಡು ತಿನ್ನೋದು, ಇದು ಮಾಡೋದು ಮನೆಗಳಿಗೆ. ನಾವೇ ಮಾಡಿದಂದ್ರೆ ನಾವೊಂದು ಸರಿ ಹೋಗ್ಬೇಕು ಗ್ರಾಮ ಪಂಚಾಯತಿಗೆ. ಅದೇನಾಯ್ತು ಒಂದು ಸರಿ ಅವಿರೋಧಗೆ ಊರಲ್ಲಿ ಪಂಚಾಯತಿ ಇದು ಎಲೆಕ್ಷನ್ ಬೇಡ ಅಂತ ಅವಿರೋಧ ಮಾಡಿದೆ. ಅವತ್ತು ನಾನು ವಾಪಸ್ ತಗೊಂಡೆ, ಬೇರೆಯವ್ರಿಗೆ ಅವಕಾಶ ಕೊಟ್ಟು. ಅವಾಗ ನೆಕ್ಸ್ಟು ಜನರಲ್ ಬಂತಲ್ಲ, ಆವಾಗ ನಾನು ದೇವಸ್ಥಾನ ಕಮಿಟಿಯಲ್ಲಿ ಇದೆಯಾ ನೀನು ನಿಲ್ಲೋದು ಬೇಡ ಅಂತ ಹಠ ಮಾಡಿದ್ರು. ಆದರೂ ಜನನೇ ಆರಿಸಿ ನನ್ನ, ಇಲ್ಲ ನೀನು ನಿಲ್ಲೇಬೇಕು ಅಂತ ನನ್ನ ಗ್ರಾಮ ಪಂಚಾಯತಿಗೆ ಆರಿಸಿದ್ರು. ಆರಿಸಿದ ಮೇಲೆ ಒಳ್ಳೆ ಕೆಲಸ ಮಾಡಿದ್ರು. ಬಡವರಿಗೆ ನನ್ನ ಪೀರಿಯಡಲ್ಲಿ 35 ಮನೆಗಳನ್ನು ಕಟ್ಸಿದ್ದೀನಿ ನಾನು. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಜನ ಕೇಳ್ತಾ ಇದ್ದಾರೆ,
ಆದರೆ ನಾವು ಬೇರೆ ಯುವಕರಿಗೆ ಸಪೋರ್ಟ್ ಮಾಡಬೇಕು ಅಂತ. ಯಾಕೆ ಅವತ್ತು ನನಗೆ ಸಪೋರ್ಟ್ ಮಾಡಿದಾರಲ್ಲ ಅವ್ರನ್ನ ಬೆಳೆಸ್ಬೇಕು ಅಂತ ಈಗ ಇನ್ನೊಬ್ಬನ ಸೊಸೈಟಿಯಲ್ಲಿ ಬೆಳೆಸಿದ್ದೀವಿ. ಈಗ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ 5-6 ಜನ ಇದ್ದಾರಲ್ಲ, ಅವ್ರನ್ನ ನಿಲ್ತೀವಿ ಅಂದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಿ ನಮ್ಮ ಪಕ್ಷದಿಂದ ಅವ್ರಿಗೆ ಬೆಂಬಲ ನೀಡ್ತೀವಿ. ಸೊ ನಿಮ್ಮ ಜೀವನದ ಸಂತೋಷಗಳಿಗೆ ಯಾವುದು? ನಾನು 5 ವರ್ಷ ಅವಧಿಯಲ್ಲಿ ನಾನು ಏನೇನು ಕೆಲಸ ಮಾಡಬೇಕು ಅಂತ ಬಿಟ್ಟು ಬಂದಿನೋ ಅದೇ ನನಗೆ ಖುಷಿ. ಈಗ ಜನ ಹೆಂಗೆ ಅಂದ್ರೆ ಅಧಿಕಾರ ಮಾಡ್ತೀವಿ ಅನ್ನೋದ್ರಾಗೆ ಹೊರಗೆ ಬಂದಿಲ್ಲ ನಾನು. ಮತ್ತೆ ಜನ ಕರಿಬೇಕು ನಮ್ಮನ್ನು. 5 ವರ್ಷ ಈಗ ಕೆಲವರು ಜನರು ಹೇಳ್ತಾ ಇದ್ದಾರೆ ಊರಲ್ಲಿ ಹೆಣ್ಮಕ್ಳಲ್ಲೂ, ಅಣ್ಣ ನೆಕ್ಸ್ಟು ನೀನೇ ನಿಲ್ಬೇಕು ಪಂಚಾಯತ್ಗೆ, ಇವ್ರು ಯಾರು ಸರಿ ಇಲ್ಲ ಅಂತ. ಹಂಗಾಗಿ ಅಧಿಕಾರ ಮಾಡ್ತಿದ್ದಂಕಲೇ ಬಿಟ್ಟು ಬಂದ್ವಿ ನಾವು. ನೋಡೋಣ, ಜನ ಬಯಸಿದ್ರೆ ನೋಡೋಣ. ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಫಸ್ಟು ಕಾಂಗ್ರೆಸ್ಸಲ್ಲಿ ಓಟ್ ಹಾಕಿದ್ವಿ, ಇಲ್ಲ ಅನ್ನಲ್ಲ. ಆಮೇಲೆ JDSಗೂ ಹಾಕಿದ್ವಿ. ಈಗ ಕಂಟಿನ್ಯೂಸ್ ಆಗಿ ಈಗ 20 ವರ್ಷಕ್ಕಿಂತ ಪಕ್ಕ BJP. ನಮ್ಗೆ ಏನಕ್ಕೆ BJP ಪಕ್ಷ ಸರ್? BJP ಯಾಕೆಂದರೆ ಇವರು ಈಗ ನಮಗೆ ಕೇಂದ್ರ ಸರ್ಕಾರ ಮೋದಿ ಬೇಕು. ಇಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ನಾವು BJP ಸರ್ಕಾರನೇ ಬೆಂಬಲ ಮಾಡಬೇಕು. ಆಮೇಲೆ ಅನುದಾನ, ಒಳ್ಳೆ ಅನುದಾನ ಕೊಡ್ತಾರೆ. ಇವ್ರು ಏನಾಯ್ತು ಅಂದರೆ ಅಧಿಕಾರಕ್ಕೆ ಬರೋಕೆ ಆಸೆಗೆ ನಮಗೇನು ಇದುವರೆಗೂ 1 ರೂಪಾಯಿ ಅನುದಾನ ಇಲ್ಲ. ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ಭಾಳ ಜಟಿಲವಾದ ಸಮಸ್ಯೆ ಇತ್ತು. ಊರು ನೀರು ಹೋಗೋದು, ಛತ್ರದ ನೀರು ಹೋಗೋದಂತೂ ಭಾಳ ಸಮಸ್ಯೆ ಇತ್ತು. ಅದನ್ನು ನಾವು ಊರವರು ಯಾರು ಬಗೆಹರಿಸೋಕ್ಕಾಗಲ್ಲ. DC AC ಎಲ್ಲರೂ ಬಂದರೂ ಆಗಿರಲಿಲ್ಲ. ಕೊನೆಯ ಪಕ್ಷ ನಾವೇ 9 ಜನ ಮೆಂಬರು ಅವ್ರ ಮನೆಗೆ ಜಾಗ ಬೇಕಾಯಿತು. ಆ ಜಾಗನ ನಾವೇ 9 ಜನ ಅವ್ರ ಜಾಗ ಬಿಡಿಸ್ಕೊಂಡು ಅದೊಂದು ಜಟಿಲವಾದ ಸಮಸ್ಯೆ ಬಗೆಹರಿಸ್ಕೊಂಡು, ಆಮೇಲೆ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಸರ್. 2 ವರ್ಷ ಬರಗಾಲ ಬಂತಲ್ಲ, ಪ್ರತಿಯೊಂದು NREG ದುಡ್ಡು ಏನು ಬಂದಿತ್ತು ಅದನ್ನು ನಾವು ರಿಸರ್ವ್ಗೆ ಇಟ್ಕೊಂಡು 6 ಹಳ್ಳಿಗೂ, ನಮ್ದು ಒಂದೇ ಹಳ್ಳಿ ಅಂತಲ್ಲ, ಯಾವ ಹಳ್ಳಿಗೆ ಕಷ್ಟ ಸುಖ ಇರ್ತೋ ಕುಡಿಯೋ ನೀರಿಂದು ಎಲ್ಲ ಊರಿಗೂ ಬೋರ್ಗಲ್ಲು, ಆಮೇಲೆ ಪೈಪ್ ಲೈನ್ಗಳು, ಮನೆಗಳು, ಶೌಚಾಲಯನ ಅಂತ ಸಹ ನಾವು ಒಂದ್ಸಾರಿ ODF ಮಾಡಿ ರಾಜ್ಯ ಪ್ರಶಸ್ತಿ ತಗೊಂಡ್ವಿ. NREG ಕೆಲಸನೂ ಅಷ್ಟೇ ಮಾಡಿದ್ವಿ. ನಮ್ಮ ಹೊಲ ನಮ್ಮ ದಾರಿ, ಆ ರಸ್ತೆನ ಮಾಡಿದ್ವಿ. ಆಮೇಲೆ ಚರಂಡಿಗಳು ಸಾಕಷ್ಟು ಮಾಡಿದ್ವಿ. ಆಮೇಲೆ ಇನ್ನೊಂದ್ಸರಿ ಶೌಚಾಲಯ ಮುಕ್ತ ಗ್ರಾಮ ಮಾಡಿದ್ವು. ಇಡೀ ಗ್ರಾಮ ಪಂಚಾಯತ್ಗೆನೇ ಮಾಡಿದ್ವಿ. ಆಮೇಲೆ ರುದ್ರಭೂಮಿ ಸಮಸ್ಯೆ ಇತ್ತಾ ಸರ್? ರುದ್ರಭೂಮಿ ಏನು ಸಮಸ್ಯೆ ಇಲ್ಲ ಸರ್. ಸರ್ ಇವಾಗ ಹಾಲಿ ನಿಮಗೆ ರೈತರಿಗೆ ಏನೋ ಸಮಸ್ಯೆ ಇದೆಯಾ ಸರ್? ಸಮಸ್ಯೆ ಅಂದರೆ ಅದೇ, ಈಗ ನಮಗೆ ಅನುದಾನ ಹೆಚ್ಚಿಗೆ ಬರ್ತಾ ಇಲ್ಲ ರೈತರಿಗೆ. ಆಮೇಲೆ ನಮ್ಮ ಹೊಲ ನಮ್ಮ ದಾರಿ ರಸ್ತೆಗಳು NREGಲ್ಲಿ ಸಖತ್ತ ಕೆಲಸ ಮಾಡಿಸ್ತಾ ಇದ್ದೀವಿ. ಈಗ ಎಲ್ಲವೂ ಆಗಿದೆ. ಈಗ ನಮ್ಮ ಹೊಲದಲ್ಲೇ ಒಂದು ಮೊನ್ನೆ ಮಾಡಿಸಿದೆ ನಾನು. ಹಕ್ಕುಪತ್ರಗಳ ಸಮಸ್ಯೆ ಇದೆಯಾ ಸರ್? ಹಕ್ಕುಪತ್ರ 94ಗೆ ಅರ್ಜಿ ಹಾಕೊಂಡ್ರೆ ಈಗೇನೋ ಎಲ್ಲ ಬಗೆಹರಿತದೆ. ನಮ್ಮ ಕಾಲದಲ್ಲಿ ಬಗೆಹರಿತದವೆ. ಆಮೇಲೆ ನಾವು ಮನೆಗಳನ್ನ ಯಾರಿಗೆ ಸೋರಿಲ್ಲ ಅಂತರ್ನೇ ಗುರುತಿಸಿ ನಾವು ಕೊಡ್ತಾ. ಕಾಡು ಪ್ರಾಣಿಗಳ ಸಮಸ್ಯೆ? ಕಾಡು ಪ್ರಾಣಿ ಅಷ್ಟೊಂದು ಸಮಸ್ಯೆ ಇಲ್ಲ. ಮತ್ತೆ ಗ್ರಾಮದಲ್ಲಿ ಮತ್ತೇನು ಸಮಸ್ಯೆ ಇದೆಯಾ? ಸಮಸ್ಯೆ ಏನಿಲ್ಲ, ಅಭಿವೃದ್ಧಿಗೆ ಭಾಳ ಓಡಾಡ್ತಾ ಇದೀವಿ. ಈಗ ಒಂದು ದೇವಸ್ಥಾನ ಕಟ್ತಾ ಇದೀವಿ, ಎಲ್ಲ ಕೈಯಾಗಿ. ಹಾಲಿನ ಡೈರಿ ಒಂದು ಮಾಡ್ಬೇಕು ಅಂತ ಓಡಾಡ್ತಾ ಇದೀವಿ. BJP ಸರ್ಕಾರದಿಂದ ಹೋದ ಸಾರಿ ಒಳ್ಳೆ ಇಡೀ ತಾಲೂಕಲ್ಲೇ ಎಲ್ಲಿಯೂ ಇಲ್ಲ ಅಂಥದ್ದೊಂದು ಚೋಟ್ರಿ ಕಟ್ಟಿದ್ದೀವಿ BJP. ಸರ್ ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಅಳಿಸ್ತೀರಾ? ಜನ ನಾವು ಫಸ್ಟು ಅವರಿಗೆ ಊರೊಳಗೆ ಹೋದಾಗ ಪ್ರತಿಯೊಂದು ಮನೆಗೂ ಆರತಿ ಮಾಡಿರಲ್ಲ ಅವತ್ತು, ಎಲ್ಲರ ಮನೆಗೂ ನಾವು ಆಮೇಲೆ ಗೆದ್ದು ಬಂದಾಗ ಏನು ಮಾಡಿದ್ವಿ ಅಂದರೆ ಧನ್ಯವಾದ ಹೇಳ್ಕೊಂತ ಯಾರು ಪಟಾಕಿ ಹೊಡಿಬಾರ್ದು ಅಂತ ಅಲ್ಲೇ ಕಂಡೀಷನ್ ಮಾಡ್ತೀವಿ. ಯಾಕಂದರೆ ನಮಗೆ ಆಗ್ದವರು ಓಟ್ ಹಾಕಿದ್ದಾರೆ ಅಂತ ಅದನ್ನು ಅಲ್ಲೇ ಕಂಡೀಷನ್ ಮಾಡ್ಕೊಂಬಂದು ಕೇರಿ ಒಳಗೆ ಹೋದಾಗ ಎಲ್ಲರಿಗೂ ಧನ್ಯವಾದ ಹೇಳ್ಕೊಂತ ಬಂದೆ ಸರ್. ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು.